Sir, Sharda Ilmate, Ah. how much is the character Kalki close to you in real life, sir? That character. ಕಲ್ಕಿ ಅಂದ್ರೆ ನಾವು ಕಲ್ಕಿ ಅನ್ಕೊಂಡಿರೋದು ನೀವು ಡಿಶುಮ್ ಅಂತ ಇದ್ದೀರಲ್ಲ ಅದೇ ದ ಡಿಸ್ಟ್ರಾಯರ್ ಅಲ್ಲ ಕಲ್ಕಿ ಹೆಂಗಿರುತ್ತೆ ಅಂತ ವಾಟ್ ಈಸ್ ಯುವರ್ ಇಮ್ಯಾಜಿನೇಷನ್ ಅಬೌಟ್ ಕಲ್ಕಿ ನೋ ವಾಟ್ ಎವರ್ ಯು ಹ್ಯಾವ್ ಇಮ್ಯಾಜಿನ್ ವಾಟ್ ವಿ ಯು ಆರ್ ಹ್ಯಾವ್ ಆಲ್ಸೋ ಸೀನ್ ಇನ್ ಇಮ್ಯಾಜಿನ್ ದ ತೆಲುಗು ಫಿಲಂ no that last time we spoke Nobody about knows. it, sir. ನೋ For us- ನೋಬಡಿ ನೋಸ್ for ಕಲ್ಕಿ us- ಆಗಿರ್ತಾರೆ ಅಂತ ಅಲ್ಲ ಉಪೇಂದ್ರ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಉಪೇಂದ್ರ ಇಸ್ ದ ಕಲ್ಕಿ ನೋಡಿದ್ರ ನಿಮಗ್ ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್ ಅದು ಇದು okay ಕಲ್ಕಿ ಅದೇ okay what is how much is the character close to you in real life, sir? ಇದು ನನ್ನ ಪ್ರಕಾರ ನಿಮ್ಮ ಒಳಗೆ ಎಲ್ಲರೊಳಗಿರುವಂತ ರೆಬೆಲ್ ನೇಚರೇ ಆ ಕ್ಯಾರೆಕ್ಟರ್ okay ನಿಮ್ಮೊಳಗೆ ಇದೆ ಅದು ಆಕ್ಚುಲಿ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ. ನಾನು ಅದೇ ಹೇಳಿದ್ದು, ಒಬ್ಬ ಹೀರೋ ಕತೆ ಆದಾಗ ನೀವು ಅವನ್ನ ಒಂದು ಫ್ಯಾಮಿಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಒಬ್ಬ ಹೀರೋ ಬರ್ತಾನೆ ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳಕ್ ಟ್ರೈ ಮಾಡ್ತೀರಾ ಅಲ್ವಾ? ಇವಂದು ಅದು ನಿಮ್ಮ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ, ಬಟ್ ಇದು ಇನ್ನೂ ನಿಮ್ಮ ಹತ್ರ ಬರೋಕ್ಕೋಸ್ಕರ ನಿಮ್ಮ ಕತೆನೇ ಹೇಳಕ್ ಟ್ರೈ ಮಾಡಿದ್ದೀನಿ ಅಷ್ಟೇ. The director in Upendra is satisfied with UI because ನೀವೇ ಲೈಕ್ ನಾನು ನೋಡಬೇಕು ಅದಾದ್ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಪ್ರತಿ ಸತಿ ಡೇಟ್ ರಿಲೀಸ್ ಡೇಟ್ ಬಗ್ಗೆ. ಇಲ್ಲ. ಫೈನಲಿ ಇಸ್ ಇಟ್ ಸ್ಯಾಟಿಸ್ಫೈಡ್? ಇಲ್ಲ, ಸಾಧು ಅವರು ಯಾವಾಗಲೂ ನನಗೆ ಹೇಳ್ತಾ ಇರ್ತಾರೆ ಮೋಸ್ಟ್ ಅನ್ಸ್ಯಾಟಿಸ್ಫೈಡ್ ಡೈರೆಕ್ಟರ್ ಇವರು ಅಂತ. ಅದು ನನಗೆ ಎಷ್ಟು ಮಾಡ್ರೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಕೊನೆಗೆ ಇವರೆಲ್ಲ ತಳ್ಳಬೇಕು, ಹಾಕಿ ಸಾರ್ ಸಾಕು ಸರ್ ಹೊರಡಿ ಸರ್ ಅಂತ. ಸೊ ಅದನ್ನ ಬಹಳಷ್ಟು ಮಾಡ್ಬಿಟ್ಟಿದ್ದಾರೆ ಶ್ರೀಕಾಂತ್, ನವೀನು, ಮನೋಹರ್ ಅವರು ಎಲ್ಲ. ನಾನು ಮಾಡ್ತಾನೆ ಇರ್ತೀನಿ ಅದನ್ನ, ನನಗೆ ಇನ್ನೂ ಏನೋ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಎಲ್ಲ ಡೈರೆಕ್ಟರ್ಗೂ ಇರುತ್ತೆ ಅದು ಆ್ಯಕ್ಚುಲಿ, ಇಲ್ಲ ಅಂತಲ್ಲ. ಬಟ್ ಖಂಡಿತ ಅದು ನೀವೆಲ್ಲ ಖುಷಿ ಆದ್ರೆ ಅಷ್ಟೇ ನಂಗೆ ಸ್ಯಾಟಿಸ್ಫ್ಯಾಕ್ಷನ್, ಅಷ್ಟೇ, ಇನ್ನೇನಿಲ್ಲ. ಸರ್ ನಿಮ್ಮ ಸರ್ ವಿಜಯ್ ಅಂತ ಹಾ. ಸರ್ ನಿಮ್ಮ ಸಿನಿಮಾಗಳ ಡೈರೆಕ್ಷನ್ ಸಿನಿಮಾಗಳಲ್ಲಿ ನೋಡ್ತಾ ಹೋದಾಗ ಪೊಲಿಟಿಕಲ್ ಕನೆಕ್ಷನ್ಸ್ ನ ಕೊಡ್ತಾ ಹೋಗ್ತಾ ಇರ್ತೀರಿ ಸಿನಿಮಾದಲ್ಲಿ, ಅಂದ್ರೆ ಹೆಂಗಿರುತ್ತೆ ರಾಜಕೀಯ ವ್ಯವಸ್ಥೆ ಅಂತ. ಸೊ ಇದರಲ್ಲೂ ಕೂಡ ಆ ಥರದ ಡೈಲಾಗ್ ಬರೋದ್ರಿಂದ ಈ ಏನ್ ಡಿಫ್ರೆನ್ಸ್ ಇದೆ ಸರ್ ಹಿಂದಿನ ಪೊಲಿಟಿಕಲ್ ಇದಕ್ಕೂ ಈಗ ಕೊಡ್ತೀರಿ, ಮತ್ತೆ 2040ಗೆ ತೋರಿಸಿದ್ರಿ ಹಾಗಾಗಿ? ಅಲ್ಲಲ್ಲ, ಏನಂದ್ರೆ ನಾವೆಲ್ಲ ಏನ್ ಅನ್ಕೊಂಡಿದೀವಿ, ನಾವೆಲ್ಲ ಪಾರ್ಟ್ ಅಂಡ್ ಪಾರ್ಸೆಲ್ ಆಫ್ ದಿ ಸಿಸ್ಟಮ್. ಪಾಲಿಟಿಕ್ಸ್ ನಮ್ಗೆ ಸಂಬಂಧ ಇಲ್ಲದೆ ಇಲ್ವೇ ಇಲ್ಲ. ನೀವು ಇಲ್ಲಿಂದ ಹೊರಗಡೆ ಹೋಗ್ತಿದ್ದಾಗ ಪಾಲಿಟಿಕ್ಸ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ಇಲ್ಲ, ನಿಮ್ಮ ಆಫೀಸಲ್ಲಿ ಆಗ್ಬೋದು ಅಥವಾ ರೋಡಲ್ಲಿ ಆಗ್ಬೋದು ಅಥವಾ ಇದ್ದೇ ಇರುತ್ತೆ, ಅದು ನಮಗೆ ಗೊತ್ತಿರಲ್ಲ ಅಷ್ಟೇ. ಹಂಗಂತ ಎಲ್ಲ ಇದರಲ್ಲೂ ಕೂಡ ಪಾರ್ಟ್ ಬಂದಿರುತ್ತೆ. ಕೆಲವು ಅದನ್ನೇ ಹೇಳ್ತೀವಿ, ಬಟ್ ಈ ಸಿನಿಮಾ ಅದಲ್ಲ, ಅದು ಅಂಡರ್ ಕರೆಂಟಲ್ಲಿ ಇರುತ್ತೆ ಅಷ್ಟೇ ಹೊರತು ಬೇರೆನೇ ನೋಡ್ತೀರಾ ನೀವು. ಮತ್ತೆ ಸಿನಿಮಾದ ಗ್ಲಿಮ್ಸ್ಗಳನ್ನ ನೋಡಿದಾಗ CG ವರ್ಕ್ ಈ ಸಿನಿಮಾದಲ್ಲಿ ಬಟ್ ಹಿಂದಿನ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ಸ್ ನೋಡಿದ್ರು ಇದರಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಅನ್ಸುತ್ತೆ. ಅದರದ ಕಷ್ಟ ನಷ್ಟಗಳು ಹೇಗಿತ್ತು ಸರ್? ಅದಕ್ಕೆ ನೋಡಿ, ಇಲ್ಲಿ ನವೀನ್ ಅವರು ಸುಮಾರು ಒಂದೂವರೆ ವರ್ಷದಿಂದ ಇದ್ರದ್ದು ಹಲವಾರು ಏನೇಳಿ ಇದನ್ನ ಈ ತರ ಬರ್ಬೇಕು ಆ ತರ ಬರ್ಬೇಕು ಅಂತ ಒಂದ್ ಹೇಳ್ಬೇಕಾದ್ರೆ ಇಲ್ಲೇ ಕೂತಿಯ ನೋಡಿ ಇವ್ರು ನವೀನ್ ಅಂತ. ಇದೇನಾರ ಒಂದು 6 ತಿಂಗಳು ಲೇಟ್ ಆಗಿದೆ, ಬಟ್ ಚೆನ್ನಾಗಿದ್ದನಕ್ಕೂ ಇವರೇ ಕಾರಣ, ಲೇಟ್ ಆಗಿದ್ದನಕ್ಕೂ ಇವರೇ ಕಾರಣ. ಯಾಕೆ ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ನನಗೆ. ಎಷ್ಟೊತ್ತು ಹೇಳ್ತೀರಿ ನೀವು ಡೈರೆಕ್ಟರ್ ಆಗಿ ಯೋಚನೆ ಮಾಡ್ಬಿಡಿ, ನೆಕ್ಸ್ಟ್ ಹೇಳ್ತೀನಿ ಸರ್ ನೀವು ಹಾಕೊಂಡು ನನ್ನ ಪಿಕ್ಚರ್ ಡೈರೆಕ್ಟರ್ ಹಾಕೊಂಡು ಪಿಕ್ಚರ್ ಮಾಡ್ಬಿಡಿ. ಅವ್ರ ಒಳಗಡೆ ಒಂದಿದೆ, ಆ ಇನ್ನೋಸೆನ್ಸ್ ಖುಷಿ ಆಗುತ್ತೆ ನಿಜವಾಗ್ಲು. ಅದೊಂದು ರೀತಿ ನನ್ನ ಪ್ಲಸ್ಸು. ಬಟ್ ಕೆಲವು ಕಡೆ ಇರಿಟೇಟ್ ಆಗುತ್ತೆ, ಕೆಲವು ಕಡೆ ಬೈದು ಇದ್ದೀನಿ, ಜಗಳ ಆಡಿದ್ದೀನಿ ಇವ್ರ ಹತ್ರ. ನೋಡಿ, ಡೈರೆಕ್ಟರ್ ಒಂದು ಲೈನ್ ಹಾಕಿ ಅದನ್ನ ಒಂದು ಹೆಜ್ಜೆ ಮುಂದೆ ಇಡಬಾರ್ದು ನೀವು. ಯಾಕಂದ್ರೆ ಡೈರೆಕ್ಟರ್ ಅಂದ್ರೆ ಅದು ಡೈರೆಕ್ಟರ್, ಏನೇ ತಪ್ಪು ಮಾಡಲಿ ಸರಿ ಮಾಡಲಿ ಡೈರೆಕ್ಟರ್ ಅಷ್ಟೇ ಅಲ್ವಾ, ನಾನೇ ಹೊಣೆ ಅಂತ. ಆದ್ರೆ ಇವ್ರು ಸೈಡಲ್ಲಿ ಹೋಗಿ ಏನೋ ಮಾಡಿರ್ತಾರೆ. ಮತ್ತೆ ನಾನು ಒಬ್ಬಡೇ ಯಾರು ಹೇಳಿದ್ದು ಸರ್, ನವೀನ್ ಹೇಳಿದ್ರು ಸರ್, ಮತ್ತೆ ಇವ್ರಿಗೆ ಫೋನ್ ಮಾಡಿ ಏನ್ರಿ ಅಲ್ಲ ಸರ್ ನಾನು ಸುಮ್ಮನೆ ಒಂದು ಐಡಿಯಾ ಹೇಳಿದೆ ಅಂತ ಇರ್ತಾರೆ. ಬಟ್ ಏನು ಮಾಡೋದು, ಅವ್ರ ಒಳಗಡೆ ಡೈರೆಕ್ಟರ್ ಇದ್ದಾರೆ. ಆದಷ್ಟು ಬೇಗ ಒಂದು ಸಿನಿಮಾ ಡೈರೆಕ್ಟ್ ಮಾಡಿ. ಓಕೆ, 5 ವರ್ಷ ಮಾಡಿ ಸಿನಿಮಾನ. ಒಪ್ಪಿ ಸರ್, ಸಿನಿಮಾದಲ್ಲಿ ಪೋಸ್ಟರ್ ನೋಡಿದ್ರೆ ಸುಮಾರು 4-5 ಗೆಟಪಲ್ಲಿ ಬರ್ತೀರಾ. ಏನಾಗಿರ್ತೀರ ಒಪ್ಪಿ ಸರ್ ಅಲ್ಲಿ? ಆ ಗೆಟಪ್ಗಳು ಅವಾಗ ಬಂದೋಗುತ್ತಾ ಅಥವಾ ಏನಾಗಿರ್ತೀರ ಪಾತ್ರ ನಿಮ್ಗೆ ಏನಿರುತ್ತೆ? ಥ್ಯಾಂಕ್ಸ್ ಫಾರ್ ಯುವರ್ ಕ್ಯೂರಿಯಾಸಿಟಿ. ಈ ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕಂದ್ರೆ ಇಷ್ಟೆಲ್ಲ ಒದ್ದಾಟ, ಅದನ್ನೇ ಬಾಯಿ ಬಿಡಿಸ್ಬಿಡ್ಬೇಡಿ ದಯವಿಟ್ಟು. ಆ ಕ್ಯೂರಿಯಾಸಿಟಿ ಹಂಗೆ ಇಟ್ಕೊಳ್ಳಿ. ಇನ್ನೇನಿದ್ರು ಸಿನಿಮಾದಲ್ಲೇ ನೋಡ್ಬೇಕು. ನಾನು ಹೇಳ್ಬಿಟ್ಟಿದ್ದೀನಿ, ನಾನು ಒಂದು ಗ್ಲಿಮ್ಸು ತೋರಿಸಲ್ಲ ಅಂತ. ಇನ್ನೇನಿದ್ರು ನೀವೆಲ್ಲ ಸಿನಿಮಾಲೇ ನೋಡ್ತೀರಾ. ಆಮೇಲೆ ಎಲ್ಲ ಪೋಸ್ಟಲ್ಲೂ ಕೂಡ ಕಣ್ಣಲ್ಲಿ ಏನೋ ಒಂದು ಕಿಡಿ ಕೋಪ ಆಕ್ರೋಶ ಕಾಣಿಸ್ತಾ ಇದೆ. ಯಾರ ಮೇಲೆ ಅಂತ? ಕೋಪ ಆಕ್ರೋಶನ ಮಜಾನೂ ಇರುತ್ತೆ, ಕಾಮಿಡಿನೂ ಇರುತ್ತೆ. ಹಾಗೆ ಇಲ್ಲ ಒಂದು ಪೋಸ್ಟರ್ ಅದರ ಇಲ್ಲಿ ನಿಮ್ಗೆ ಆಕ್ರೋಶ ತೋರಿಸ್ರೆ ನೀವು ಬರೋದು. ಸರ್ ಒಂದು ಕುತೂಹಲ, ಯಾಕಂದ್ರೆ ನಿಮ್ಮ ಹಿಂದಿನ ಸಿನಿಮಾಗಳ ಡೈರೆಕ್ಷನ್ಸ್ ನೋಡ್ಕೊಂಡು ಬಂದಾಗ ಈ ಸಿನಿಮಾದಲ್ಲಿ ನಿಮ್ಮ ಕಾಸ್ಟ್ಯೂಮ್ಸ್ಗಳ ಬಗ್ಗೆ ಮಾತಾಡಿದಾಗ ಸರ್ ಕಾಸ್ಟ್ಯೂಮ್ ಡಿಸೈನರ್ ಯಾರು ಸರ್, ಮತ್ತೆ ಹೇಗೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಷ್ಟು ಟೈಮ್ ತಗೊಳ್ತಿದ್ರಿ ಅಂತ? ಇಲ್ಲ, ನಿಜವಾಗ್ಲೂ ಇದನ್ನ ನಾನು ಒಂದು ಲಿಸ್ಟೇ ತಗೊಂಡ್ಬರ್ತೀನಿ ಈ ಸಿನಿಮಾಲ್ ವರ್ಕ್ ಮಾಡಿರೋ ನನ್ನ ಟೀಮ್ ಬಗ್ಗೆ. ಯಾಕಂದ್ರೆ ಒಬ್ಬರ ಹೆಸರು ಹೇಳಿ ಒಬ್ಬರ ಹೆಸರು ಬಿಡಬಾರ್ದು. ಡೇ 1 ಒಂದು 2 years ಇಂದ ಈ ಜರ್ನಿಲಿ ಇದೆಯಲ್ಲ, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಇದೆ. ನಿಜ ಹೇಳ್ಬೇಕಾದ್ರೆ ಇಲ್ಲೆಲ್ಲ ಕೂತಿಯಾರಲ್ಲ ನೋಡಿ, ಆ ವಿಜಯಿಂದ ಹಿಡಿದು, ನಿರ್ಮಲಿಂದ ಹಿಡಿದು, ನಮ್ಮ ಮಾಸ್ಟ್ರಿಂದ ಹಿಡಿದು, ನೀವು ಅವ್ರ ವರ್ಕ್ ಎಲ್ಲ ನೀವು ಅಲ್ಲಿ ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಎಂತೆಂಥ ಎಕ್ಸ್ಟ್ರಾಂಡ್ರಿ ವರ್ಕ್ ಮಾಡಿದ್ದಾರೆ ಇವರೆಲ್ಲ ಅಂತ.
ಎಲ್ಲ ನಮ್ಮ ಸಂತೋಷ್ ಡಿಸೈನರ್ ಇದ್ದಾರೆ ನೋಡಿ, ಕಾನಿ ಸ್ಟುಡಿಯೋಸ್ ಅವರು, ನಮ್ಮ ಆಶಿಕ್ ಅವರು DI ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನ ಪಡ್ತಾರೆ. ನಮ್ಮ ಚೇತನ್ ಮಾಸ್ಟ್ರು ಇವರು ಎಲ್ಲ, ನೀವು ಆ ಫೈಟ್ಸ್ ನೋಡ್ದ ನಿಮ್ಗೆ ಅನ್ಸುತ್ತೆ. ಅಜನೀಶ್ ಅವ್ರ ಬಗ್ಗೆ ನಾನು ಹೇಳೋದೇ ಬೇಡ, ಇಂಡಿಯಾ ಫಿಗರ್ ಆಗೋಗ್ಬಿಟ್ಟು ಇವರಿಬ್ರು ಇಂಡಿಯಾ ಫಿಗರ್ ಇವಾಗ, ಇವರು ಇಂಡಿಯಾ ಫಿಗರ್ ಇವಾಗ, ಎಲ್ಲ ಲ್ಯಾಂಗ್ವೇಜಲ್ಲಿ ಇದ್ದಾರೆ ಇವರು. ಸೊ ಅದ್ಭುತವಾದ ಮ್ಯೂಸಿಕ್ ಮಾಡ್ತಾರೆ. ನನಗೆ ಭಾಳ ಖುಷಿ ಅನಿಸಿದೆ ಅಂದರೆ ಅಜನೀಶ್ ಸರ್ ಬಗ್ಗೆ, ಇಷ್ಟು ಬ್ಯುಸಿ ಇದ್ದರೂ ಕೂಡ ಫೋನ್ ಎತ್ತಾರೆ, ಮಾತಾಡ್ತಾರೆ, ಟೈಮ್ ಮಾಡ್ಕೊತಾರೆ, ಕೆಲಸನೂ ಮಾಡ್ತಾರೆ. ಅದು ಆಶ್ಚರ್ಯ. 10 ಸಿನಿಮಾ ಮಾಡ್ತಿರ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ, ಸರ್ ನಾಳೆ ಬೇಕು ಸರ್ ನನಗೆ ಅಂದರೆ ಅದು ಎಷ್ಟು ಗಂಟೆ ಕೂತ್ಕೊಂತಾರೋ ಗೊತ್ತಿಲ್ಲ, ಅದ್ಭುತವಾಗಿ ಆ ಒಂದು ಕಂಟೆಂಟ್ ಕೊಡ್ತಾರೆ, ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಇವ್ರೆ, ನಿಮ್ಮೆಲ್ಲರ ಕಾಂಟ್ರಿಬ್ಯೂಷನ್ಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲು ಇದು ನಾನು ಸ್ಟೇಜಲ್ಲಿ ಕೂತಿದ್ದೀನಿ ಅಂತ ಹೇಳ್ತಿಲ್ಲ, ನಿಜವಾಗ್ಲು ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಟೀಮ್ ಅಷ್ಟೇ. ಇವರೆಲ್ಲ ಇದ್ರೆ ಸಿನಿಮಾ ಅಷ್ಟೇ. ಅದೇ ಥರ ತುಂಬ ಜನ ಈ ಸಿನಿಮಾಲಿ ವರ್ಕ್ ಮಾಡಿದ್ದಾರೆ, ಕಾಸ್ಟ್ಯೂಮ್ಸಿಂದ ಹಿಡಿದು ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಒಂದು ಲಿಸ್ಟೇ ಇದೆ ನೋಡಿ, ಎಲ್ಲ ನಿತ್ಯರಲ್ಲಿ. ನಾನೆಲ್ಲರೂ ಒಬ್ಬರ ಹೆಸರು ಬಿಡಕ್ಕೆ ರೆಡಿ ಇಲ್ಲ. ನಾನು ಫೈನಲ್ ಏನದು ಅದೇನ್ರಿ ಪ್ರೀ ರಿಲೀಸ್ ಏನೋ ಒಂದು ಇವೆಂಟಲ್ಲಿ ಫುಲ್ ಒಂದು ಲಿಸ್ಟ್ ತೊಗೊಂಡ್ಬರ್ತೀನಿ, ಅದು ಇಲ್ಲಿಂದ ಅಲ್ಲಿವರೆಗಿರುತ್ತೆ, ಓದ್ಬಿಡ್ತೀನಿ, ಬೇಜಾರು ಮಾಡ್ಕೊಬೇಡಿ.